ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಾನು ಇವತ್ತು ಶಂಕರ್ ಪೋಳಿನ ಮಾಡ್ತಾಯಿದ್ದೀನಿ. ಇದು ಮಾಡೋದು ತುಂಬಾ ಸುಲಭ ಮತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಟೀ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಟ್ರಿಪ್ ಹೋಗುವಾಗ ಇಲ್ಲ ಆ ಥರ ಏನಾರ ಹೋಗುವಾಗ್ಲೂ ಕೂಡ ಈ ಸ್ನ್ಯಾಕ್ಸ್ನ ಆರಾಮಾಗಿ ನಾವು ಕ್ಯಾರಿ ಮಾಡ್ಬೋದು. ಈಗ ನಾನು ಶಂಕರ್ ಪೋಳಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. 1 ಕಪ್ಪು ಮೈದಾ ಹಿಟ್ಟು ಮತ್ತು 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಬೆಲ್ಲ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ 1-2-3 ಸ್ಪೂನಷ್ಟು ತುಪ್ಪನ ಕಾಯಿಸಿ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಆದ್ರೂ ಬಿಸಿ ಮಾಡಿ ಹಾಕ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಎಣ್ಣೆ ಇಲ್ಲ ಅಂದರೆ ತುಪ್ಪನ ಹಾಕ್ಕೋಬೇಕು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸಾಫ್ಟಾಗೆ. ತುಂಬ ಗಟ್ಟಿಗೂ ಕಲಿಸ್ಕೋಬೇಡಿ, ತುಂಬ ಸಾಫ್ಟಾಗೂ ಕಲಿಸ್ಕೋಬಾರ್ದು. ನಾವು ಚಪಾತಿನ ಹೊತ್ತಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೋತೀವಿ ಆ ಹದದಲ್ಲೇ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಬರೀ ಮೈದಾ ಹಿಟ್ಟಲ್ಲಾದ್ರೂ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಮೈದಾ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಮೈದಾ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗ ಮೆತ್ತಗೂ ಆಗೋಲ್ಲ, ಕ್ರಿಸ್ಪಿಯಾಗಿ ಹಾಗೇ ಇಡ್ಬೋದು. 15 ದಿನ ಗಂಟ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಎಲ್ಲರ ನಾವು ಆಚೆ ಟ್ರಿಪ್ ಹೋಗ್ತಾ ಇದ್ದೀವಿ, ಸ್ನ್ಯಾಕ್ಸಿಗೆಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಮಾಡೋದು ಕೂಡ ತುಂಬಾ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಲೇಟೇನೇ ಆಗೋದಿಲ್ಲ ಮಾಡ್ಕೊಳ್ಳೋದಕ್ಕೂ. ನೋಡಿ, ಚೆನ್ನಾಗೆ ನಾದ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಡಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕು ಹಿಟ್ಟು. ಈಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಬೇಕಾದರೆ ಹಚ್ಚಿಟ್ಕೋಬೋದು. ನಾನಿಲ್ಲಿ ಎಣ್ಣೆ ಏನು ಹಚ್ಚಿಲ್ಲ, ಹಾಗೆ ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ನಾನು ಆಗಲೇ ಕಲಿಸ್ಕೊಳ್ಳೋದಕ್ಕೇ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೆ, ಅಷ್ಟೇ ಸಾಕು. ನೋಡಿ, ಒಂದು 10 ನಿಮಿಷ ನಾನು ಕಲಿಸ್ಬಿಟ್ಟಿಟ್ಟಿದ್ದೆ, ಇನ್ನೂ ಸಾಫ್ಟ್ ಆಗಿದೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪದಾಗಿ ಉಂಡೆನ ತಗೊಳ್ಳಿ. ಕೈಯಲ್ಲಿ ಈ ಥರ ಚೆನ್ನಾಗಿ ನಾವು ಚಪಾತಿ ಹೊತ್ಕೊಳ್ಳುವಾಗ ಯಾವ ಥರ ನಾದ್ಕೊತೀವಲ್ಲ, ಉಂಡೆ ಮಾಡ್ಕೊತೀವಲ್ಲ, ಆ ಥರ ಉಂಡೆನ ಮಾಡ್ಕೊಳ್ಳಿ. ನೋಡಿ, ನೀವು ಚಪಾತಿ ಮಣೆ ಮೇಲಾದ್ರೂ ಕೂಡ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಸ್ಲ್ಯಾಬ್ ಮೇಲೆ ಬೇಕಾದರೂ ಕೂಡ ಲಟ್ಟಿಸ್ಕೋಬೋದು. ಸೇಮ್ ನಾವು ಚಪಾತಿನ ಯಾವ ಥರ ಲಟ್ಟಿಸ್ಕೊತೀವಿ ಅದೇ ಥರ ಇದನ್ನು ಸ್ವಲ್ಪ ಆದರೆ ದಪ್ಪದಾಗಿ ತಗೊಳ್ಳಿ ಉಂಡೆನ. ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಸ್ಲ್ಯಾಬಿಗೆ ಮತ್ತು ಚಪಾತಿ ಹಿಟ್ಟಿನ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಹೊತ್ಕೋಬೇಕು. ತುಂಬ ತೆಳ್ಳಗೆ ಹೊತ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ಈ ಥರ ಚಪಾತಿ ಥರ ನೀಟಾಗೆ ಹೊತ್ಕೊಳ್ಳಿ. ನೀವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಹೊತ್ಕೋಬೋದು, ಇಲ್ಲಾಂದರೆ ನಿಮಗೆ ದೊಡ್ಡಕ್ಕೆ ಹೊತ್ಕೊಳ್ಳೋ ಕಷ್ಟ ಅನ್ನೋದಿದ್ರೆ ಚಿಕ್ಕದಾಗೋದು ಕೂಡ ನೀವು ಚಪಾತಿನ ಹೊತ್ಕೋಬೋದು. ತುಂಬ ದೊಡ್ಡದಾಗಿ ಒಂದೇ ಸಲ ದಪ್ಪ ಉಂಡೆ ತೊಗೊಂಡು ನೀವು ಹೊತ್ಕೊಂಡು ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಒತ್ತೋಕ್ಕೂ ಕೂಡ ಎಲ್ಲೂ ಹಿಟ್ಟು ಅಂಟ್ಕೊತಾ ಇಲ್ಲ ಸ್ಲ್ಯಾಬಿಗೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿಯೇ ಹೊತ್ಕೋಬೋದು. ಒಬ್ಬೊಬ್ಬರು ಚಪಾತಿ ಹೊತ್ತೋದು ಒಂದೊಂದು ವಿಧಾನದಲ್ಲಿ ಚಪಾತಿನ ಲಟ್ಟಿಸ್ತಾರೆ. ನೀವು ಯಾವ ಥರ ನಿಮಗೆ ಚಪಾತಿ ಲಟ್ಸೋಕ್ಕೆ ಈಸಿ ಆಗುತ್ತೆ ಆ ಥರ ಲಟ್ಟಿಸ್ಕೊಳ್ಳಿ ಚಪಾತಿನ. ನೋಡಿ, ಇಷ್ಟು ದಪ್ಪದಾಗಿ ಹೊತ್ಕೊಂಡ್ರೆ ಸಾಕು. ನಾನು ತುಂಬ ತೆಳ್ಳಗೇನು ಹೊತ್ಕೊಂಡಿಲ್ಲ, ಮೀಡಿಯಮ್ ಸೈಜಿಗೆ ಸ್ವಲ್ಪ ದಪ್ಪದಾಗಿ ಹೊತ್ಕೊಂಡಿದ್ದೀನಿ. ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಶೇಪಲ್ಲೇ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ನೀವು ಯಾವ ಶೇಪಿಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೋಡಿ, ನಾನು ಟ್ರಯಾಂಗಲ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಬೇಯೋದು ಕೂಡ ಇದು ತುಂಬಾ ಕ್ವಿಕ್ಕಾಗಿ ಬೇಯುತ್ತೆ, ತುಂಬ ಲೇಟೇನಾಗಲ್ಲ ಬೇಯೋದು ಕೂಡ. ಸ್ವಲ್ಪ ಸಹ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಷ್ಟೇ.
ನೋಡಿ, ಒಂದು ಚಪಾತಿನ ನೀವೆಷ್ಟು ದೊಡ್ಡದಾಗೆ ಒತ್ಕೋತೀರಾ ನೋಡಿ, ಇಷ್ಟು ತಿಕ್ನೆಸ್ಸಲ್ಲಿ ನೀವು ಚಪಾತಿನ ಲಟ್ಟಿಸ್ಕೊಂಡ್ರೆ ಸಾಕು. ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನಾವು ಪ್ಲೇಟಿಗೆ ಎತ್ತಿಟ್ಕೊಂಡು ಎಣ್ಣೆಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ಲ್ಯಾಬಿಂದ ಒಂದೊಂದೇ ನಾವು ಎಣ್ಣೆಗೆ ಹಾಕೋಕ್ಕೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಈ ಥರ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ನೋಡಿ, ನಾನು ಎಲ್ಲದನ್ನು ಈ ಥರ ಲಟ್ಟಿಸಿ ಶೇಪಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ, ಒಂದೊಂದೇ ಈ ಥರ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಶಂಕರಪೋಳಿನ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಬೇಗನೆ ಹಾಕೋಬೇಕು, ಇಲ್ಲಾಂದರೆ ಒಂದು ಬೇಯುತ್ತೆ ಒಂದು ಬೇಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊತಾ ಇದೆ ಅಲ್ವಾ. ನೋಡಿ, ಕಾಣಿಸ್ತಿದೆ ನಿಮಗೆ, ಪೂರಿ ಥರ ಉಪ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎರಡೂ ಕಡೆನೂ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೀವು ಉರಿ ಜಾಸ್ತಿ ಇಟ್ಕೊಂಬಿಟ್ರೆ ಒಂದೇ ಸಲ ಸೀದ್ಬಿಡುತ್ತೆ, ಅದು ಒಳಗಡೆ ಮೆತ್ತಗೆ ಇರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಷ್ಟು ದಿನ ಆದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು, ಮೆತ್ತಗಾಗಲ್ಲ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗೆ ಬೇಯಿಸ್ಕೋಬೇಕು. ಬೇಯೋದು ಕೂಡ ತುಂಬ ಬೇಗನೆ ಬೇಯುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಶಂಕರಪೋಳಿನ ಮಾಡ್ಕೋಬೋದು. ನೀವು ಒಂದು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.